ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳಬಹುದು. ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ನಿಮಗೆ ಅಡುಗೆ ಮಾಡೋದು ಏನು ಅಷ್ಟೊಂದು ಕಷ್ಟ ಅಂತ ಏನು ಅನಿಸೋದಿಲ್ಲ. ಇನ್ನು ಮುಂದೆ ಅಡುಗೆ ಮಾಡೋದು ತುಂಬಾ ಸುಲಭ ಅಂತ ಅನಿಸುತ್ತೆ. ಹೌದು, ಈ ಥರ ಮಸಾಲೆಗಳು ಸ್ಟಾಕ್ ಇದ್ದರೆ ನಿಮಗೆ ಅಡುಗೆ ಮಾಡೋದಕ್ಕೆ ಯಾವತ್ತೂ ಬೇಜಾರಾಗೋದಿಲ್ಲ. ಬರೀ ಚಿಟಿಕೆ ಹೊಡೆಯೋಷ್ಟರಲ್ಲಿ ನೀವು ಎಷ್ಟು ಅಡುಗೆ ಬೇಕಾದರೂ ನೀವು ಮಾಡಬಹುದು. ಇದು ಯಾವ್ಯಾವ ಮಸಾಲೆ ಅಂತ ಹೇಳ್ತೀನಿ ಬನ್ನಿ. ಮಸಾಲೆ ಉಂಡೆ ವೆಜ್ ಮತ್ತು ನಾನ್ ವೆಜ್ಗಳಿಗೆ ಯೂಸ್ ಮಾಡಬಹುದು. ಇದು ರಸಂ ಪೇಸ್ಟ್, ಇದು ಮೆಣಸಿನ ರಸಂ ಪೇಸ್ಟ್. ಇದನ್ನು ಸಹ ಬಿಸಿ ನೀರಿನಲ್ಲಿ ಹಾಕಿದರೆ ರಸಂ ರೆಡಿ ಆಗುತ್ತೆ. ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇದು ಚಿಲ್ಲಿ ಪೇಸ್ಟ್, ಇದು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಗೂ ರೆಡ್ ಚಿಲ್ಲಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಇದು ಸುಮಾರು ಅಡುಗೆಗಳಿಗೆ ಈ ಥರ ಒಂದು ಚಿಲ್ಲಿ ಪೇಸ್ಟ್ಗಳಿದ್ದರೆ ತುಂಬಾ ಸುಲಭ ಅನಿಸುತ್ತೆ. ಈ ಥರ ಒಂದು ಪೇಸ್ಟ್ಗಳು ರೆಡಿಯಾಗಿದ್ದರೆ ಅಡುಗೆಗಳು ತುಂಬಾ ಸುಲಭ ಅಂತ ಅನಿಸುತ್ತೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸುಮಾರು ಅಡುಗೆಗಳಿಗೆ ತುಂಬಾ ಈಸಿಯಾಗಿ ಮಾಡಬಹುದು. ನಾವು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಇದು ತುಂಬಾ ಹೆಲ್ತಿಯಾಗಿರುತ್ತೆ ಹಾಗೂ ನೀವು ಸಹ ಇದನ್ನು ಮಾಡಿಕೊಂಡು ಈಸಿಯಾಗಿ ಅಡುಗೆಗಳನ್ನು ಮಾಡಬಹುದು. ಇದು ಚಾಪ್ಸ್ ಪೇಸ್ಟ್, ಅಂದರೆ ಮಟನ್, ಚಿಕನ್ ಹಾಗೂ ವೆಜ್ ಚಾಪ್ಸ್ಗಳಿಗೆ ಇದನ್ನು ಆರಾಮಾಗಿ ಯೂಸ್ ಮಾಡಬಹುದು. ಇದು ಪಲಾವ್ ಪೇಸ್ಟ್, ಅಂದರೆ ಯಾವುದೇ ರೀತಿಯ ವೆಜ್ ಆಗಿರಲಿ ನಾನ್ ವೆಜ್ ಆಗಿರಲಿ, ಚಿಕನ್ ಪುಲಾವ್, ಮಟನ್ ಪುಲಾವ್, ವೆಜ್ ಪುಲಾವ್, ಮಶ್ರೂಮ್ ಪುಲಾವ್ ಯಾವುದಕ್ಕಾದರೂ ಇದನ್ನು ಯೂಸ್ ಮಾಡಬಹುದು. ಹಾಗೆ ಈ ಎಲ್ಲ ಮಸಾಲೆಗಳು ಸ್ಟಾಕ್ ಇದ್ದರೆ ನೀವು ಅಡುಗೆ ಎಷ್ಟಾದರೂ ಮಾಡಬಹುದು. ತುಂಬ ಸುಲಭವಾಗಿ ತುಂಬ ಫಾಸ್ಟಾಗಿ ನೀವು ಅಡುಗೆಗಳನ್ನು ಮಾಡಬಹುದು. ಈಗ ನಾನು ಈ ಮಸಾಲೆಗಳನ್ನು ಯೂಸ್ ಮಾಡಿ ಯಾವ ಥರ ಅಡುಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈಗ ಮೊದಲಿಗೆ ನಾನು ಒಂದು ಚಾಪ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಎಷ್ಟು ಬೇಗ ಚಾಪ್ಸ್ ರೆಡಿ ಆಗುತ್ತೆ ಅಂತ ನೀವೇ ನೋಡಿ. ಮೊದಲಿಗೆ ಒಂದು ಕುಕ್ಕರಿನಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀನಿ. ಅದು ಆಯಿಲ್ ಬಿಸಿಯಾದ ಮೇಲೆ ಚಾಪ್ಸ್ ಮಸಾಲೆನ ಹಾಕ್ತಾಯಿದ್ದೀನಿ. ಬರೀ 1 ಚಮಚದಷ್ಟು ಚಾಪ್ಸ್ ಮಸಾಲೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಬಟಾಣಿ ಹಾಗೂ 1 ಆಲೂಗಡ್ಡೆಯನ್ನು ಕತ್ತರಿಸ್ಕೊಂಡು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ಈ ಮಸಾಲೆಯಲ್ಲಿ ನಾನು ಏನೇನು ಹಾಕಿದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪು, ಪಾಲಕ್, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಪೆಪ್ಪರನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದು ಜಾಸ್ತಿ ಫ್ರೈ ಮಾಡೋ ಅಗತ್ಯನೂ ಇರೋದಿಲ್ಲ. ಬರೀ ನಾನು ಒಂದು 2-3 kgಗೆ ಆಗುವಷ್ಟು ಮಸಾಲೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಬರೀ 1 ಚಮಚದಷ್ಟು ಮಾತ್ರ ಹಾಕಿದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತಾಯಿದ್ದೀರಾ ಅಥವಾ ಎಷ್ಟು ಜನರಿಗೆ ಅಂತ ಮಾಡ್ತಾಯಿದ್ದೀರಾ ಅಂತ ನೋಡಿಕೊಂಡು ಪೇಸ್ಟನ್ನು ಹಾಕ್ಕೊಬಹುದು. ಇವಾಗ ನಾನು ಕುಕ್ಕರಿನ ಲಿಡ್ಡನ್ನು ಕ್ಲೋಸ್ ಮಾಡಿ ಬರೀ 1 ವಿಷಲನ್ನು ಬರೆಸ್ದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಬಟಾಣಿ ಚಾಪ್ಸ್ ರೆಡಿಯಾಗಿದೆ. ಬರೀ 5 ನಿಮಿಷಗಳಲ್ಲಿ ಇದು ರೆಡಿಯಾಗಿದೆ. ನೀವು ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನೋಡಿ ಅಡುಗೆ ಮಾಡೋದು ತುಂಬಾ ಸುಲಭ. ಇದನ್ನು ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಇಡ್ಲಿ, ದೋಸೆ ಹಾಗೂ ಮುದ್ದೆ ಜೊತೆ, ಅದಲ್ಲದೆ ಅನ್ನದ ಜೊತೆಯೂ ಸಹ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡಿಕೊಂಡು ಟ್ರೈ ಮಾಡಿ. ಹಾಗೂ ನೀವು ಈ ಥರ ಮಸಾಲೆ ಮಾಡ್ಕೊಬೇಕಂದ್ರೆ ನನಗೆ ಒಂದು ಕಮೆಂಟ್ ಮಾಡಿ, ಹಾಗೂ ನಾನು ಈ ವಿಡಿಯೋ ಮಸಾಲೆ ಮಾಡುವಂತಹ ವಿಡಿಯೋನ ಶೇರ್ ಮಾಡ್ತೀನಿ. ಹಾಗೆ ಈ ಮಸಾಲೆ ಉಂಡೆಗಳನ್ನು ಬಳಸಿ ಒಂದು ಡಿಶನ್ನು ಮಾಡ್ತಾಯಿದ್ದೀನಿ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಹಣ್ಣುಳ್ಳಿಕಾಯಿ ಮತ್ತು ಆಲೂಗಡ್ಡೆನ ಬಳಸ್ಕೊಂಡು ನಾನು ನೋಡಿ ಇಷ್ಟು ಚೆನ್ನಾಗಿರುವಂತಹ ಗ್ರೇವಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಮೊದಲಿಗೆ ಒಂದು ಕುಕ್ಕರಿನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿಯನ್ನು ಹಾಕಿ ಅದು ಚೆನ್ನಾಗಿ ಕಂದು ಬಣ್ಣ ಬಂದ ಮೇಲೆ ಟೊಮ್ಯಾಟೊ ಹಣ್ಣನ್ನು ಹಾಕಬೇಕು. ಅದು ಸಹ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಬೇಕು. ಟೊಮ್ಯಾಟೊ ಹಣ್ಣು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಾಡಿಕೊಂಡಿರುವಂತಹ ಒಂದು ಕೊಬ್ಬರಿಯ ಹಾಗೂ ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಈರುಳ್ಳಿ ಇದನ್ನೆಲ್ಲ ಬಳಸ್ಕೊಂಡು ಮಾಡ್ಕೊಂಡಿರುವಂತಹ ಈ ಮಸಾಲೆ ಉಂಡೆನ ಹಾಕ್ತಾಯಿದ್ದೀನಿ. ಈ ಮಸಾಲೆ ಉಂಡೆ ಮಾಡೋದು ಹೇಗೆ ಅಂತಲೂ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನೀವು ಒಂದ್ಸತಿ ಚೆಕ್ ಮಾಡ್ಕೊಬಹುದು. ಇದು ಸಾಫ್ಟ್ ಆದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ 2 ಚಮಚದಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ಜಾಸ್ತಿ ಮಸಾಲೆ ರುಬ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಬರೀ ಆ ಮಸಾಲೆ ಉಂಡೆಗಳಿದ್ದರೆ ಸಾಕು, ಪಟಾಪಟ್ ಅಂತ ಅಡುಗೆಗಳು ರೆಡಿ ಆಗುತ್ತೆ.
ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ 1 ಕಪ್ಪಷ್ಟು ಹಣ್ಣುಳ್ಳಿಕಾಯಿನ ಸೇರಿಸ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಏನಾದರೂ ಸೇರಿಸ್ಕೊಬಹುದು. ಅವರೆಕಾಯಿ ಹಾಕ್ಬೋದು, ಬದನೆಕಾಯಿ, ಅವರೆಕಾಯಿ, ಬೆಂಡೆಕಾಯಿ ಯಾವುದೇ ರೀತಿ ತರಕಾರಿಯಲ್ಲೂ ಸಹ ನೀವು ಮಸಾಲೆ ಸಾರನ್ನ ಮಾಡ್ಕೊಬಹುದು. ಇದಲ್ಲದೆ ನೀವು ನಾನ್ ವೆಜ್ಜಲ್ಲೂ ಸಹ ಚಿಕನ್, ಮಟನ್ ಯಾವುದನ್ನಾದರೂ ತಗೊಳ್ಳಿ, ಅದರಲ್ಲೂ ಸಹ ಮಸಾಲೆ ಸಾರನ್ನು ಈ ಥರ ಮಾಡ್ಕೊಬೋದು. ಸೇಮ್ ಪ್ರೊಸೆಸ್ಸಲ್ಲೇ ನೀವು ಚಿಕನ್ನ ಆ್ಯಡ್ ಮಾಡ್ಬೋದು, ಮಟನ್ನು ಸಹ ಆ್ಯಡ್ ಮಾಡಬಹುದು. ಈಗ ನಾನು ಇದರಲ್ಲಿ ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೀನಿ. ಆಲೂಗಡ್ಡೆನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಮಸಾಲೆ ಮಾಡ್ಕೊಂಡು ಇಟ್ಕೊಳ್ಳಿ. ಅದು ನೀವು 2 ತಿಂಗಳಾದ್ರೂ ಇದು ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಬಹುದು. ಒಂದೊಂದು ಸರಿ ಮನೆಯಲ್ಲಿ ಸಡನ್ ಗೆಸ್ಟ್ಗಳು ಬಂದಿರ್ತಾರೆ. ಆ ಸಮಯದಲ್ಲಿ ಅಡುಗೆ ಮಾಡಬೇಕಂದ್ರೆ ಸ್ವಲ್ಪ ಯಾವ ಥರ ಮಾಡಬೇಕು ಅನಿಸುತ್ತೆ. ಈ ಥರ ಮಸಾಲೆಗಳು ರೆಡಿ ಇದ್ದರೆ ಎಷ್ಟೇ ಗೆಸ್ಟ್ ಆದರೂ ಬರಲಿ, ಯಾರೇ ಬರಲಿ, ನೀವು ಆರಾಮಾಗಿ ಅಡುಗೆಗಳನ್ನು ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ಒಂದು 4-5 ಥರ ಡಿಶ್ಗಳನ್ನು ಮಾಡಿ ನೀವು ಆರಾಮಾಗಿ ಬಡಿಸಬಹುದು. ನೋಡಿ, ಇವಾಗ ಇದರಲ್ಲಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ನೀರು ಹಾಕಿ ಇದು ಕುದಿ ಬಂದಮೇಲೆ ಕುಕ್ಕರಿನ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಬರೆಸ್ತಾ ಇದ್ದೀನಿ. ನೋಡಿ, ಕುಕ್ಕರ್ನ ಲಿಡ್ಡನ್ನು ಹಾಕಿ 2 ವಿಷಲ್ ಬಂದಿದೆ. ನೋಡಿ ಇವಾಗ ಇದು ಯಾವ ಥರ ಆಗಿದೆ ಅಂತ. ಸೂಪರಾಗಿರುವಂತಹ ಒಂದು ಹಣ್ಣುಳ್ಳಿಕಾಯಿಯ ಗ್ರೇವಿ ರೆಡಿಯಾಗಿದೆ. ಹಣ್ಣುಳ್ಳಿಕಾಯಿಯ ಮಸಾಲೆ ಸಾರು ತುಂಬಾ ಚೆನ್ನಾಗಾಗಿದೆ ನೋಡಿ. ಇದನ್ನು ಸಹ ಇಡ್ಲಿ, ದೋಸೆ, ಚಪಾತಿ, ರಾಗಿ ಮುದ್ದೆ ಜೊತೆ, ಅನ್ನದ ಜೊತೆ ಆರಾಮಾಗಿ ಇದನ್ನು ಯೂಸ್ ಮಾಡ್ಕೊಬಹುದು. ಈ ಒಂದು ಮಸಾಲೆ ಮಾಡುವಂತಹ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನೀವು ಇದನ್ನು ಚೆಕ್ ಮಾಡ್ಕೊಬಹುದು. ನೀವು ಸಹ ಮಾಡಿಕೊಂಡು ಆರಾಮಾಗಿ ಅಡುಗೆ ಮಾಡ್ಕೊಬಹುದು. ಈ ವಿಡಿಯೋನ ನೋಡ್ತಾ ಇರೋರು ನನ್ನ ಚಾನಲ್ಗೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ಈಗ ನಾನು ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಪಲಾವ್ ಮಸಾಲೆ ರೆಡಿ ಇದ್ದರೆ ಯಾವ ಥರ ಬೇಗ ಫಾಸ್ಟಾಗಿ ಪಲಾವ್ ಮಾಡ್ಕೊಬಹುದು. ಅದು ಬರೀ 15 ನಿಮಿಷಗಳಲ್ಲಿ ತುಂಬ ಸೂಪರ್ ಫಾಸ್ಟಲ್ಲಿ ಪಲಾವ್ ಮಾಡ್ಕೊಬಹುದು. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಅದು ಬಿಸಿಯಾದ ಮೇಲೆ ಪಲಾವ್ ಎಲೆಯನ್ನು ಹಾಕಬೇಕು. ಈ ಪಲಾವ್ ಎಲೆ ಹಾಕಿದ ಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಉದ್ದಕ್ಕೆ ಕತ್ತರಿಸ್ಕೊಂಡು ಹಾಕಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಕೆಂಪು ಬಣ್ಣ ಬರೋ ತನಕನೂ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಇದನ್ನು ಸುಮಾರು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಂದು ಬಣ್ಣ ಬರೋ ತನಕನೂ ಫ್ರೈ ಮಾಡ್ಕೊಬೇಕು. ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ ಹಣ್ಣನ್ನು ಸೇರಿಸ್ಕೊಬೇಕು. ಅದು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮ್ಯಾಟೊ ಹಣ್ಣು ತುಂಬ ಸಾಫ್ಟ್ ಆಗಬೇಕು, ಆ ಥರ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಪಲಾವ್ ಮಸಾಲೆ ಏನು ಮಾಡ್ಕೊಂಡಿದ್ದೀವಿ ನಾವು, ಅದನ್ನು ನಾನು 4 ಚಮಚದಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು ಪಲಾವ್ ಮಸಾಲೆಯಲ್ಲಿ ಪಾಲಕ್ ಸೊಪ್ಪು, ಕೊತ್ತಂಬರಿ, ಪುದೀನ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿರುಮೆಣಸಿನಕಾಯಿ, ಪೆಪ್ಪರ್, ಗರಂ ಮಸಾಲ ಎಲ್ಲವನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಒಂದು ಪಲಾವ್ ಪೇಸ್ಟನ್ನು ಸಹ ನೀವು ಒಂದು ಸತಿ ಮಾಡ್ಕೊಂಡು ಇಟ್ಕೊಂಡ್ರೆ ಸುಮಾರು 1-2 ತಿಂಗಳುಗಳ ಕಾಲ ಆರಾಮಾಗಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಬಹುದು. ಈ ಒಂದು ಪೇಸ್ಟನ್ನು ಮಾಡ್ಕೊಬೇಕು ಅಂತ ಇದ್ದರೆ ನೀವು ನನಗೆ ಒಂದು ಕಮೆಂಟ್ ಮಾಡಿ, ನಾನು ಈ ಪೇಸ್ಟ್ ಮಾಡೋದು ಹೇಗೆ ಅಂತ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ. ಈಗ ಈ ಒಂದು ಮಸಾಲೆಗಳು ಫ್ರೈ ಆಗಿದೆ. ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿರಿಕೊಂಡಿರುವಂತಹ ತರಕಾರಿಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಸಹ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ತರಕಾರಿಯ ಬದಲಾಗಿ ಚಿಕನ್, ಮಟನ್ ಅಥವಾ ಮಿಲ್ ಮೇಕರ್ ಅಥವಾ ಸೋಯಾ ಚಂಕ್ಸ್ ಅದನ್ನು ಸಹ ಆ್ಯಡ್ ಮಾಡಬಹುದು. ವೆಜ್ ಪುಲಾವ್, ನಾನ್ ವೆಜ್ ಪುಲಾವ್ ಯಾವುದೇ ನೀವು ಮಾಡಬೇಕು ಅಂತ ಇದ್ದರೆ ನಿಮಗೆ ಟೈಮ್ ಇರೋದಿಲ್ಲ ಮಾಡಬೇಕು ಅಂತ, ಆ ಸಮಯದಲ್ಲಿ ನೀವು ಈ ಥರ ಪೇಸ್ಟನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ಬರೀ 15 ನಿಮಿಷಗಳಲ್ಲಿ ನಿಮಗೆ ಪುಲಾವ್ ರೆಡಿ ಆಗುತ್ತೆ. ನೋಡಿ, ಇವಾಗ ಸ್ವಲ್ಪ ಇದರಲ್ಲಿ ಅರಿಶಿನ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5-10 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ತೀನಿ.
ಬರೀ ಒಂದು ಟೊಮ್ಯಾಟೊ, ಈರುಳ್ಳಿ, ತರಕಾರಿಗಳಿದ್ದರೆ ಸಾಕು. ಒಂದು 15 ನಿಮಿಷಗಳಲ್ಲಿ ಪಲಾವ್ ರೆಡಿ ಆಗುತ್ತೆ. ಅಥವಾ ವೆಜ್ ನಿಮ್ಗೆ ಚಿಕನ್ ಪಲಾವ್ ಮಾಡ್ಕೊಬೇಕಾದ್ರೂ ಸಹ ಈ ಮಸಾಲೆನ ಯೂಸ್ ಮಾಡ್ಕೊಬಹುದು. ಮಟನ್ ಪಲಾವ್ ಮಾಡಬೇಕಂದ್ರೂ ಸಹ ಈ ಮಸಾಲೆನ ಯೂಸ್ ಮಾಡ್ಕೊಬಹುದು. ನೀವು ಯಾವಾಗ ಮಾಡಿದರೂ ಸಹ ಟೇಸ್ಟ್ ಸಖತ್ತಾಗೇ ಇರುತ್ತೆ. ನೋಡಿ, ನಾನು 2 ಪಾವಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ. 2 ಪಾವು ಅಕ್ಕಿಗೆ ನಾನು 4 ಚಮಚ ಹಾಕಿದ್ದೀನಿ. ಅಂದರೆ ನೀವು ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಹಾಕ್ತೀರೋ ಆ ಪ್ರಮಾಣದಲ್ಲಿ ನೀವು ಸ್ವಲ್ಪ ಮಸಾಲೆನ ಹೆಚ್ಚು ಕಡಿಮೆ ಮಾಡ್ಕೊಬಹುದು. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಬಿಸಿ ನೀರನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ಅಡುಗೆ ತುಂಬಾ ಬೇಗ ಆಗುತ್ತೆ. ನಾನು ಬಿಸಿ ನೀರು ಮಾಡ್ಕೊಂಡು ಇಟ್ಕೊಂಡಿದ್ದೆ, ಇದನ್ನು ನಾನು ಸೇರಿಸ್ತಾ ಇದ್ದೀನಿ. 2 ಪಾವು ಅಕ್ಕಿಗೆ ಅದಕ್ಕೆ 2ರಷ್ಟು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಮಸಾಲೆ ಮಾಡ್ಕೊಳ್ಳುವಾಗಲೂ ಸಹ ನಾವು ಉಪ್ಪನ್ನು ಬಳಸಿರೋದ್ರಿಂದ ಉಪ್ಪಿನ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಹಾಕಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಇದನ್ನು ಹೆಚ್ಚಿನ ಉರಿಯಲ್ಲಿ ಬೇಯಿಸಬೇಕು. ನಾನೀಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ 3/4% ಅಷ್ಟು ಬೆಂದಿದೆ. ಈಗ ಅರ್ಧ ಹೋಳು ಲಿಂಬೆಹಣ್ಣಿನ ರಸವನ್ನು ಹಿಂಡ್ತಾ ಇದ್ದೀನಿ. ಇದು ಒಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಲಿಂಬೆಹಣ್ಣು ಹಾಕಿದರೆ. ವೆಜ್ ಆಗಲಿ ನಾನ್ ವೆಜ್ ಆಗಲಿ ಯಾವುದೇ ಪುಲಾವ್ ಮಾಡಿರಿ ನೀವು ಲಿಂಬೆಹಣ್ಣು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನೂ ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸ್ತಾ ಇದ್ದೀನಿ. ನೋಡಿ, ಈಗ 80% ಅಷ್ಟು ಬೆಂದಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸಣ್ಣ ಉರಿಯಲ್ಲಿ ಇನ್ನೂ ಒಂದು 5 ನಿಮಿಷಗಳ ಕಾಲ ಬೇಯಿಸ್ತಾ ಇದ್ದೀನಿ. ನೋಡಿ, ಈಗ ಬಿಸಿ ಬಿಸಿಯಾದ ವೆಜ್ ಪುಲಾವ್ ರೆಡಿಯಾಗಿದೆ. ಪುದೀನಾ ಪಾಲಕಿನ ಪುಲಾವ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲ ಶೇರ್ ಮಾಡಿ. ಎಲ್ಲರಿಗೂ ಒಂದು ಥರ ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬಹುದು. ಈ ಎಲ್ಲ ಮಸಾಲೆಗಳಿಂದ ಎಷ್ಟೆಲ್ಲ ಅಡುಗೆ ಮಾಡಬಹುದಲ್ವಾ. ನೀವು ಯಾವುದೇ ವೆಜ್ ಅಡುಗೆನಾದರೂ ಮಾಡಿ ಅಥವಾ ನಾನ್ ವೆಜ್ ಅಡುಗೆನಾದರೂ ಮಾಡಿ, ಈ ಥರ ಮಸಾಲೆಗಳು ರೆಡಿ ಇದ್ದರೆ ತುಂಬಾ ಸುಲಭ ಆಗುತ್ತೆ. ಈಗ ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಚಮಚದಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೋಮ್ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ 1 ಚಮಚದಷ್ಟು. ಹಾಗೂ 1 ಚಮಚದಷ್ಟು ರೆಡ್ ಚಿಲ್ಲಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನಂತರ ಅರ್ಧ ಹೋಳಿನಷ್ಟು ಲಿಂಬೆಹಣ್ಣಿನ ರಸನ ಹಿಂಡ್ತಾ ಇದ್ದೀನಿ. ಹಾಗೂ ಕತ್ತರಿಸಿಕೊಂಡಿರುವಂತಹ ಕರಿಬೇವು ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 kgಯಷ್ಟು ಚಿಕನ್ನ ಇದರಲ್ಲಿ ಆ್ಯಡ್ ಮಾಡಬೇಕು. ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು 2-3 ನೀರಿನಲ್ಲಿ ತೊಳೆದು ನೀರನ್ನೆಲ್ಲ ಸೋಸ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 1 ಗಂಟೆಗಳ ಕಾಲ ಇದನ್ನು ಫ್ರಿಜ್ನಲ್ಲೇ ಇಡಬೇಕು. ಯಾಕಂದರೆ ಉಪ್ಪು, ಖಾರ, ಮಸಾಲೆ ಎಲ್ಲ ಚೆನ್ನಾಗೇ ಅದು ಸೋಕ್ ಮಾಡಿಕೊಳ್ಳುತ್ತೆ. ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಆದ ಮೇಲೆ ಈ ಚಿಕನ್ ಪೀಸಸ್ಗಳನ್ನು ಹಾಕಿ ಡೀಪ್ ಫ್ರೈ ಮಾಡಬೇಕು. ನೋಡಿ, ಎಷ್ಟು ಫಾಸ್ಟಾಗಿ ಈ ಒಂದು ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ ನೋಡಿ. ಹೋಮ್ ಮೇಡಲ್ಲಿ ಒಂದು ಚಿಲ್ಲಿ ಪೇಸ್ಟ್ ಆಗಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಎಲ್ಲ ಮನೆಯಲ್ಲೇ ಸ್ಟಾಕ್ ಇದ್ದರೆ ನೋಡಿ ಯಾವ ಥರ ಬೇಕಾದರೂ ಅಡುಗೆನ ನಾವು ಮಾಡ್ಕೊಬಹುದು. ಈ ಚಿಕನ್ ಪೀಸಸ್ಗಳನ್ನು ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ನೋಡಿ, ಕಲರ್ ಯಾವ ಥರ ಚೇಂಜಸ್ ಆಗಿದೆ ಅಂತ ನೋಡಿ. ಇದರಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ನೂ ಸಹ ನಾನು ಆ್ಯಡ್ ಮಾಡಿಲ್ಲ. ಬರೀ ರೆಡ್ ಚಿಲ್ಲಿ ಪೌಡರನ್ನು ಹಾಕಿರೋದು ಮಾತ್ರ ಇದು ಕಲರ್ ಬಂದಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬರೀ ಬ್ಯಾಡಗಿ ಮೆಣಸಿನಕಾಯಿಯ ಪೌಡರ್ ಯೂಸ್ ಮಾಡಿರೋದ್ರಿಂದನೇ ಈ ಒಂದು ಕಲರ್ ಬಂದಿದೆ ಅಂತ ಹೇಳಬಹುದು. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಚಿಕನ್ ಫ್ರೈ ಅಥವಾ ಚಿಕನ್ ಕಬಾಬ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬಾ ಚೆನ್ನಾಗಿರುವಂತಹ ಚಿಕನ್ ಫ್ರೈ ಅಥವಾ ಚಿಕನ್ ಕಬಾಬ್ ರೆಡಿಯಾಗಿದೆ. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ರಸಮ್ ಪೇಸ್ಟು
ಬರೀ ಬಿಸಿನೀರಿಗೆ 1 ಚಮಚ ಹಾಕಿದರೆ ಸಾಕು, ರಸಮ್ ರೆಡಿ ಆಗುತ್ತೆ. ಈ ಒಂದು ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೀವು ಇದನ್ನು ಚೆಕ್ ಮಾಡ್ಕೊಬಹುದು. ಹೀಗೆ ಮನೆಯಲ್ಲೇ ಒಂದು ಕಾಳುಮೆಣಸಿನ ರಸಮ್ ಪೇಸ್ಟನ್ನು ಮಾಡಿಕೊಂಡು ಆರಾಮಾಗಿ ಇಷ್ಟ ಆದಾಗೆಲ್ಲ ಮನೆಯಲ್ಲಿ ಗೆಸ್ಟ್ ಬರುವಾಗೆಲ್ಲ ನೀವು ಆರಾಮಾಗಿ 1-2 ನಿಮಿಷಗಳಲ್ಲಿ ರಸಮು ಸಹ ಮಾಡಿಕೊಂಡು ಊಟಕ್ಕೆ ಬಡಿಸಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ಹಾಗೂ ವಿಡಿಯೋನ ಪೂರ್ತಿ ವಾಚ್ ಮಾಡಿ. ಧನ್ಯವಾದಗಳು.